ಇಸ್ರೇಲ್ ಭರ್ಜರಿ ಬೇಟೆ, ಆಕಸ್ಮಿಕ ದಾಳಿಗೆ ಬಿತ್ತು ಭಾರಿ ವಿಕೆಟ್, ಡ್ರೋನ್ ಟ್ಯಾಂಕರ್ ಢಮಾರ್, ಸೋಫಾದಲ್ಲೇ ಉಸಿರು ಚೆಲ್ಲಿದ ಹಮಾಸ್ ಕಟುಕ. ಸ್ನೇಹಿತರೆ, ಮಿಡಲ್ ಈಸ್ಟ್ನಲ್ಲಿ ತನ್ನ ಸುತ್ತಲೂ ಇರೋ ತನ್ನ ಶತ್ರುಗಳ ವಿರುದ್ಧ ಕಂಡು ಕೇಳರಿಯದ ಕಾದಾಟ ನಡೆಸ್ತಾ ಇರೋ ಇಸ್ರೇಲ್ಗೆ ಈಗ ಭಾರಿ ದೊಡ್ಡ ಸಕ್ಸಸ್ ಸಿಕ್ಕಿದೆ. ಅರಬ್ ಭೂಮಿಯಲ್ಲಿ ತನ್ನ ವಿರುದ್ಧ ಯಾವೊಂದು ಹುಲ್ಲು ಕಡ್ಡಿ ಕೂಡ ಸೆಟೆದು ನಿಲ್ಲಬಾರದು ಅಂತ ಇಸ್ರೇಲ್ ಕಾರ್ಯಾಚರಣೆ ಮೇಲೆ ಕಾರ್ಯಾಚರಣೆ ಮಾಡ್ತಾ ಇದೆಯಲ್ಲ, ಅಂಥದ್ರಲ್ಲಿ ಉದ್ದೇಶವೇ ಇಲ್ಲದ ಆಕಸ್ಮಿಕ ದಾಳಿಯಲ್ಲಿ ದೊಡ್ಡ ಬೇಟೆ ಬಿದ್ದುಬಿಟ್ಟಿದೆ. ಖುದ್ದು ಹಮಾಸ್ಗಳೇ ಬುಚರ್ ಆಫ್ ಗಾಜಾ ಅಂತ ಕರಿತಾ ಇದ್ದ ಹಮಾಸ್ ಮುಖ್ಯಸ್ಥ ಯಾಹ್ಯಾ ಸಿನ್ವರ್ನನ್ನು ಉಡಾಯಿಸಿದೆ. ಎಸ್, ಈತನ ನಿಕ್ನೇಮ್ ಅದು, ಗಾಜಾದ ಕಟುಕ ಅಂತ. ಆತನನ್ನ ಮುಗಿಸಿದೆ ಇಸ್ರೇಲ್. ಬುರ್ಕಾ ಹಾಕೊಂಡು ಟನಲ್ಗಳಲ್ಲಿ ತಲೆಮರೆಸಿಕೊಂಡಿದ್ದ ಈತನನ್ನ ಹೊಡಿಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಿಗ್ತಾ ಇರಲಿಲ್ಲ. ಆದರೆ ತಾನಾಗಿ ಬಂದು ಈಗ ಬಲಕ್ಕೆ ಬಿದ್ದಿದ್ದಾನೆ. ಹಾಗಿದ್ರೆ ಯಾರು ಯಾಹ್ಯಾ ಸಿನ್ವರ್? ಇಸ್ರೇಲ್ನ ನಳಿಕೆಗೆ ಈ ಟಾರ್ಗೆಟ್ ಸಿಕ್ಕಿದ್ದು ಹೇಗೆ? ಈತನ ಹತ್ಯೆಯನ್ನು ಇಸ್ರೇಲ್ ಹಮಾಸ್ನ ಅಂತ್ಯ ಅಂತ ಕರೀತಿರೋದು ಯಾಕೆ? ಹನಿಯ ಹತ್ಯೆಗಿಂತ ಹೆಚ್ಚು ಸಂಭ್ರಮಾಚರಣೆ ಅಮೆರಿಕವೂ ಕೂಡ ಸೇರ್ಕೊಂಡು ಇಬ್ಬರು ಕುಣಿತಾ ಇರೋದು ಯಾಕೆ, ಇಸ್ರೇಲ್ ಮತ್ತು ಅಮೆರಿಕ? ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. 377 ದಿನ, 3,33,00,000 ರೂಪಾಯಿ. ಸ್ನೇಹಿತರೆ, ಇದು ಇಸ್ರೇಲ್ ಹಮಾಸ್ ಮುಖ್ಯಸ್ಥ ಯಾಹ್ಯಾ ಸಿನ್ವರ್ನನ್ನು ಉಡಾಯಿಸೋಕೆ ತೆತ್ತಿರೋ ಬೆಲೆ. ಸಿನ್ವರ್ ಇತ್ತೀಚೆಗೆ ಇಸ್ಮಾಯಿಲ್ ಹನಿಯೆ ನಂತರ ಹಮಾಸ್ ಮುಖ್ಯಸ್ಥನಾದರು. ಇಸ್ರೇಲ್ ಈತನಿಗಾಗಿ 11 ತಿಂಗಳಿಂದ ಹುಡುಕಾಟ ನಡೆಸ್ತಾ ಇತ್ತು. ಸಿನ್ವರ್ ಸುಳಿವಿನ ಬಗ್ಗೆ ಗುಲಗಂಜಿಯಷ್ಟು ಮಾಹಿತಿ ಕೊಟ್ಟರು ಕೂಡ ಬರೋಬ್ಬರಿ $4 ಲಕ್ಷ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿತ್ತು. ಆದರೆ ಹಮಾಸ್ಗಳ ರಹಸ್ಯ ಸುರಂಗ ಬಿಲಗಳಲ್ಲಿ ಇಲಿಗಳಂತೆ ತಲೆಮರೆಸಿಕೊಂಡಿರ್ತಾ ಇದ್ದ ಈ ಸಿನ್ವರ್ ಕೈಗೆ ಸಿಗ್ತಾನೆ ಇರಲಿಲ್ಲ. ಹಲವು ಸಲ ಇಸ್ರೇಲ್ ಸೇನೆ ಸಿನ್ವರ್ನ ಪ್ರಾಣದ ಹತ್ತಿರಕ್ಕೆ ಬಂದು ಹೋಗಿತ್ತು. ಎಷ್ಟರ ಮಟ್ಟಿಗಂದ್ರೆ ಆಗಸ್ಟ್ನಲ್ಲಿ ಒಂದ್ಸಲ IDF ಹಮಾಸ್ ಸುರಂಗವೊಂದಕ್ಕೆ ನುಗ್ಗಿದಾಗ ಸಿನ್ವರ್ ಕುಡಿತಾ ಇದ್ದ ಕಾಫಿ ಇನ್ನೂ ಕೂಡ ಆರಿರಲಿಲ್ಲ. ಒಂದು ಕಡೆ 24-36 ಗಂಟೆಗಿಂತ ಹೆಚ್ಚು ಟೈಮ್ ಈತ ಇರೋಕೆ ಆಗ್ತಾ ಇರಲಿಲ್ಲ. ಕಂಪ್ಲೀಟ್ ಅಲೆಮಾರಿ ಜೀವನ ನಡೆಸಬೇಕಾಗಿತ್ತು. ಎಲ್ಲಿ ಹೋದ್ರೂ ಇಸ್ರೇಲ್ ಹುಡ್ಕೊಂಬರ್ತಾ ಇತ್ತು. ಇಸ್ರೇಲ್ ಕಾಟ ತಡೆಯೋಕ್ಕಾಗದೆ ಪ್ಯಾಲೆಸ್ತೇನಿ ನಿರಾಶ್ರಿತರ ಶಿಬಿರದಲ್ಲಿ ಈತ ಹೆಣ್ಣು ವೇಷದಲ್ಲಿ ಬುರ್ಕಾ ಧರಿಸಿ ಪರಾರಿಯಾಗಿದ್ದ ವರದಿಗಳು ಕೂಡ ಬಂದಿದ್ವು. ಆದರೆ ಈಗ ಅಚಾನಕ್ಕಾಗಿ ಇಸ್ರೇಲ್ ಏಟಿಗೆ ಈತನ ಪ್ರಾಣನೇ ಹೋಗಿದೆ. ದಕ್ಷಿಣ ಗಾಜಾ ಪಟ್ಟಿಯ ಟೆಲ್ ಅಸ್ ಸುಲ್ತಾನ್ ಅನ್ನೋ ಪ್ಯಾಲೆಸ್ತೇನಿಗಳ ರೆಫ್ಯೂಜಿ ಕ್ಯಾಂಪ್ನಲ್ಲಿ ಹಮಾಸ್ನ ಟಾಪ್ ನಾಯಕರು ಅಡಗಿದ್ದಾರೆ ಅನ್ನೋ ಇಂಟೆಲಿಜೆನ್ಸ್ ಮಾಹಿತಿ ಇತ್ತು. ಹೀಗಾಗಿ ಇಸ್ರೇಲ್ ಸೇನೆಯ 162ನೇ ಡಿವಿಷನ್ ಒಂದು ವಾರದಿಂದ ಕಾರ್ಯಾಚರಣೆ ನಡೆಸ್ತಾ ಇತ್ತು. ಮನೆ ಸರ್ಚ್ ಮಾಡಲಾಗ್ತಿತ್ತು. 828ನೇ ಬಿಸ್ಲಾಮಕ್ ಬ್ರಿಗೇಡ್ ಕೂಡ ಸ್ಥಳದಲ್ಲಿತ್ತು. ಇದೇ ರೀತಿ ಅಕ್ಟೋಬರ್ 16 ಬುಧವಾರ ಬೆಳಗ್ಗೆ 10 ಗಂಟೆಗೆ ಆಪರೇಷನ್ ಒಂದರ ವೇಳೆ 3 ವ್ಯಕ್ತಿಗಳು ಬಿಲ್ಡಿಂಗ್ ಒಂದರ ಬಳಿ ಸಂಶಯಾತ್ಮಕವಾಗಿ ಓಡಾಡೋದು ಕಂಡುಬಂದಿದೆ. ಕೂಡಲೇ ಇಸ್ರೇಲ್ ಸೇನೆ ಡ್ರೋನ್ ಮೂಲಕ ಆ ಜಾಗವನ್ನು ಚೆಕ್ ಮಾಡಿ ಆ 3 ಹಮಾಸ್ ಉಗ್ರರು ಅಂತ ಕನ್ಫರ್ಮ್ ಮಾಡಿಕೊಂಡಿದೆ. ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಬಿಸ್ಲಾಮಕ್ ಬ್ರಿಗೇಡ್ ಸೈನಿಕರು ಬಿಲ್ಡಿಂಗ್ ಬಳಿ ಬಂದು ಕಾರ್ಯಾಚರಣೆಯನ್ನು ಶುರು ಮಾಡಿಕೊಂಡಿದ್ದಾರೆ. 3 ಮೇಲೆ ಗುಂಡಿನ ದಾಳಿಯನ್ನು ಈ ಸೈನಿಕರು ನಡೆಸಿದ್ದಾರೆ, ಇಸ್ರೇಲಿ ಸೈನಿಕರು. ಈ ವೇಳೆ ಒಂದಿಬ್ಬರಿಗೆ ಗಾಯ ಆದರೂ ಕೂಡ ಇಬ್ಬರು ಒಂದು ಬಿಲ್ಡಿಂಗ್, ಇನ್ನೊಂದು ಬಿಲ್ಡಿಂಗ್ಗೆ ಓಡ್ ಹೋಗಿ ಔತ್ಕೊಂಡಿದ್ದಾರೆ. ಈಗ ಬರ್ತಿರೋ ಮಾಹಿತಿ ಪ್ರಕಾರ ಆ ಮೊದಲ ಬಿಲ್ಡಿಂಗ್ಗೆ ನುಗ್ಗಿದ ಇಬ್ಬರು ಸಿನ್ವರ್ನ ಅಂಗರಕ್ಷಕರು ಸಿನ್ವರ್ಗಾಗಿ ಸೇಫ್ ಪ್ಲೇಸ್ ಹುಡುಕ್ತಾ ಇದ್ರು. 3ನೇ ವ್ಯಕ್ತಿ ಸಿನ್ವರ್ರೇ ಅಂತ ಗೊತ್ತಾಗಿದೆ. ಆದರೆ ದಾಳಿ ನಡೆಸೋ ಟೈಮ್ನಲ್ಲಿ ಈ 3 ಯಾರು ಅನ್ನೋ ಮಾಹಿತಿ ಇಸ್ರೇಲ್ ಸೇನೆಗೆ ಇರಲಿಲ್ಲ. ಸೊ ಉಗ್ರರು ಬಿಲ್ಡಿಂಗ್ಗೆ ನುಗ್ಗಿದ ತಕ್ಷಣ ಬಿಸ್ಲಾಮಕ್ ಬ್ರಿಗೇಡ್ 2 ಬಿಲ್ಡಿಂಗ್ ಮೇಲೆ ಮತ್ತೆ ಗುಂಡಿನ ಮಳೆಯನ್ನು ಗರಿದಿದೆ. ಆದರೆ ಸಿನ್ವರ್ ಬಿಲ್ಡಿಂಗ್ನ 2nd ಫ್ಲೋರ್ಗೆ ಹೋಗಿ ಸ್ಫೋಟಕವನ್ನು ಎಸೆದಿದ್ದಾನೆ. ಈ ವೇಳೆ ಇಸ್ರೇಲ್ ಸೈನಿಕರೊಬ್ಬರಿಗೆ ತೀವ್ರ ಗಾಯಗಳಾಗಿವೆ. ಇದರಿಂದ ಮತ್ತಷ್ಟು ರೊಚ್ಚಿಗೆದ್ದ ಇಸ್ರೇಲ್ನ ಬಿಸ್ಲಾಮಕ್ ಪಡೆ ಬಿಲ್ಡಿಂಗ್ನತ್ತ ಟ್ಯಾಂಕರ್ನಿಂದಲೇ ದಾಳಿ ಮಾಡಿದೆ. ಪರಿಣಾಮ ಕಟ್ಟಡ ಕುಸಿದು ಬಿದ್ದಿದೆ. ಹೀಗಿದ್ರೂ ಉಸಿರು ಬಿಡದ ಸಿನ್ವರ್ ಮತ್ತೊಂದು ಸ್ಫೋಟಕವನ್ನು ಎಸೆದಿದ್ದಾನೆ. ಹೀಗಾಗಿ ಇಸ್ರೇಲ್ ಸೇನೆ ಕಟ್ಟಡದ ಒಳಗೆ ಡ್ರೋನ್ ಕಳಿಸಿ ಸಿಚುವೇಶನ್ ನೋಡಿದೆ. ಆಗ ತಲೆ ಹಾಗೂ ಮುಖವನ್ನು ಕವರ್ ಮಾಡಿಕೊಂಡಿದ್ದ ಸಿನ್ವರ್ ಸೋಫಾ ಮೇಲೆ ತೀವ್ರವಾಗಿ ಗಾಯಗೊಂಡು ಬಿದ್ದಿದ್ದು ಕಂಡುಬಂದಿದೆ. ಅಲ್ಲದೆ ಡ್ರೋನ್ ಬಂದ ಕೂಡಲೇ ಅದರ ಕಡೆಗೆ ಕಟ್ಟಿಗೆಯಂತಹ ವಸ್ತುವನ್ನು ಬಿಸಾಕಿದ್ದಾನೆ. ಇದು ಇಸ್ರೇಲ್ ನಂತರ ರಿಲೀಸ್ ಮಾಡಿರೋ ಸಿನ್ವರ್ನ ಕೊನೆ ಕ್ಷಣದ ವಿಡಿಯೋ ಫುಟೇಜ್ಗಳಲ್ಲೂ ಕೂಡ ರೆಕಾರ್ಡ್ ಆಗಿದೆ. ಅಷ್ಟೊತ್ತಿಗೆ ಟ್ಯಾಂಕರ್ ಮೂಲಕ ಮತ್ತೊಂದು ಶೆಲ್ ದಾಳಿ ನಡೆಸಿದ ಇಸ್ರೇಲ್ ಇಡೀ ಕಟ್ಟಡವನ್ನೇ ಧ್ವಂಸ ಮಾಡಿದೆ. ಆದರೆ ಯಾವ ಸಂದರ್ಭದಲ್ಲೂ ಸತ್ತಿರೋದು ಸಿನ್ವರ್ ಅಂತ ಇಸ್ರೇಲ್ಗೆ ಗೊತ್ತಿರಲಿಲ್ಲ. ಬಟ್ ದೇಹವನ್ನು ರಿಕವರ್ ಮಾಡೋಕೆ ಹೋದಾಗ ಉಗ್ರನ ಮುಖಚಹರೆ ಸಿನ್ವರ್ಗೆ ಹೋಲಿಕೆಯಾಗಿದೆ. ಕೂಡಲೇ ಆತನ DNA ಸ್ಯಾಂಪಲ್ ಪಡೆದು ಟೆಸ್ಟ್ಗೆ ಕಳಿಸಲಾಗಿದೆ. ಆ ಪರೀಕ್ಷೆಯಲ್ಲಿ ಮೃತ ವ್ಯಕ್ತಿ ಹಮಾಸ್ ಮುಖ್ಯಸ್ಥ ಸಿನ್ವರ್ ಅಂತ ಕನ್ಫರ್ಮ್ ಆಗಿದೆ. ಇದು ಪತ್ತೆಯಾದಂತೆ ಇಸ್ರೇಲ್ನಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಹಮಾಸ್ ಅಂತ್ಯ. ಯಾಹ್ಯಾ ಸಿನ್ವರ್ ಹತ್ಯೆಯನ್ನ ಇಸ್ರೇಲಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ದ ಬಿಗಿನಿಂಗ್ ಆಫ್ ದ ಡೇ ಆಫ್ಟರ್ ಹಮಾಸ್, ಅಂದ್ರೆ ಹಮಾಸ್ ಅಂತ್ಯದ ನೆಕ್ಸ್ಟ್ ಡೇ, ಇದು ಅವರ ಅಂತ್ಯದ ನಂತರದ ಮೊದಲ ದಿನ ಅಂತ ಹೇಳಿದ್ದಾರೆ. ಹಮಾಸ್ ಚಾಪ್ಟರ್ ನನಗೆ ಕ್ಲೋಸ್ ಅನ್ನೋ ರೀತಿ ಕರೆದಿದ್ದಾರೆ. ಅಲ್ಲದೆ ಗಾಜಾ ಜನರಿಗೆ ಇದು ಹಮಾಸ್ ದೌರ್ಜನ್ಯದಿಂದ ಮುಕ್ತಿ ಹೊಂದೋಕೆ ದೊಡ್ಡ ಅವಕಾಶ. ಗಾಜಾ ಪಟ್ಟಿಯಲ್ಲಿ ಇನ್ನು ಹಮಾಸ್ ಆಡಳಿತ ಇರೋದಿಲ್ಲ ಅಂತ ಹೇಳಿದ್ದಾರೆ.
ಇಸ್ರೇಲ್ ರಕ್ಷಣಾ ಸಚಿವ ಯೋ ಗ್ಯಾಲೆಂಟ್, ನಮ್ಮ ಶತ್ರುಗಳು ಎಲ್ಲಿದ್ದರೂ ಕೂಡ ಇದೇ ರೀತಿ ನಾವು ಹೊಡೆದು ಉರುಳಿಸ್ತೀವಿ, ಹಮಸ್ಗಳು ಶಸ್ತ್ರತ್ಯಾಗ ಮಾಡಿ ಶರಣಾಗಬೇಕು ಇನ್ಮೇಲೆ ಅಂತ ಹೇಳಿದ್ದಾರೆ. ಇಸ್ರೇಲ್ನಲ್ಲಿ ಯುದ್ಧನೇ ಮುಗೀತು ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ಹಾಗಿದ್ರೆ ಇಸ್ರೇಲ್ಗೆ ಈ ಬೇಟೆ ಅಷ್ಟೊಂದು ಇಂಪಾರ್ಟೆಂಟ್ ಯಾಕೆ? ಈ ಹಿಂದೆ ಇದ್ದ ಹನಿಯೇ ಹೆಜ್ಬುಲ್ಲಾನ ಮುಖ್ಯಸ್ಥ ನಜ್ರಲ್ಲಾ ಹತ್ಯೆಗೆ ಇಲ್ಲದಂತಹ ಸಂಭ್ರಮ ಇವಾಗ ಯಾಕೆ? ಇದು ಅರ್ಥ ಆಗಬೇಕು ಅಂದರೆ ನಾವು ಸ್ವಲ್ಪ ಈ ಯಾಹ್ಯಾ ಸಿನ್ವರ್ ಯಾರು ಅಂತ ತಿಳ್ಕೋಬೇಕು. ಸ್ವಲ್ಪ ಖಾನ್ ಯೂನಿಸ್ನ ಕಟುಕ ಪ್ಯಾಲೆಸ್ತೇನಿಗಳನ್ನೇ ಕೊಂದಿದ್ದ. ಸ್ನೇಹಿತರೆ, ಯಾಹ್ಯಾ ಸಿನ್ವರ್ ಇಸ್ರೇಲ್ ಕಂಡ ಅತ್ಯಂತ ಭಯಾನಕ ಹಮಾಸ್ ಉಗ್ರ. 1962ರಲ್ಲಿ ಗಾಜಾದ ಖಾನ್ ಯೂನಿಸ್ ರೆಫ್ಯೂಜಿ ಕ್ಯಾಂಪ್ಗಳಲ್ಲಿ ಹುಟ್ಟಿದ ಈತನಿಗೆ ಇಸ್ರೇಲ್ ದ್ವೇಷ ರಕ್ತಗತವಾಗಿಯೇ ಬಂದಿತ್ತು. ಅರಬ್ ಇಸ್ರೇಲಿ ಯುದ್ಧದ ವೇಳೆ ಅಲ್ ಮಜ್ದಲ್ ಅನ್ನು ಪ್ಯಾಲೆಸ್ತೇನಿ ಹಳ್ಳಿಯಿಂದ ಓಡಿಸಿದ ಪರಿಣಾಮ ಈತನ ಕುಟುಂಬ ರೆಫ್ಯೂಜಿ ಕ್ಯಾಂಪ್ಗೆ ಬಂದು ನೆಲೆಸಿತ್ತು. ಹೀಗೆ ಹುಟ್ಟುತ್ತಲೇ ಇಸ್ರೇಲ್ ವಿರುದ್ಧ ದ್ವೇಷ ಕಾರ್ತಾ ಇದ್ದ. 80ರ ದಶಕದಲ್ಲಿ ಗಾಜಾದ ಇಸ್ಲಾಮಿಕ್ ಯೂನಿವರ್ಸಿಟಿಯಲ್ಲಿ ಅರೇಬಿಕ್ ಕಲಿತು ಪ್ಯಾಲೆಸ್ತೇನಿ ಹೋರಾಟಕ್ಕಿಳಿದಿದ್ದ. ಮುಸ್ಲಿಂ ಬ್ರದರ್ಹುಡ್ ಸಂಘಟನೆಯಲ್ಲೂ ಕೂಡ ಗುರುತಿಸಿಕೊಂಡಿದ್ದ. 1985ರಲ್ಲಿ ಇಸ್ರೇಲ್ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕಾಗಿ ಈತನನ್ನು ಅರೆಸ್ಟ್ ಮಾಡಲಾಗಿತ್ತು. ಆದರೆ ಜೈಲಿನಿಂದ ಆಚೆ ಬರುತ್ತಿದ್ದ ಹಾಗೆ ಪ್ಯಾಲೆಸ್ತೇನಿ ಯುವಕರ ಅಲ್ ಮಜದ್ ಅನ್ನೋ ನೆಟ್ವರ್ಕ್ ಸ್ಥಾಪಿಸಿದ. ಇಸ್ರೇಲ್ ಜೊತೆಗೆ ಕೈ ಜೋಡಿಸುವ ಪ್ಯಾಲೆಸ್ತೇನಿ ಇನ್ಫಾರ್ಮರ್ಗಳನ್ನ ಹುಡುಕಿ ಹತ್ಯೆ ಮಾಡ್ತಾ ಇತ್ತು. 1988ರಲ್ಲಿ ಒಂದ್ಸಲ ಈ ರೀತಿ 12 ಪ್ಯಾಲೆಸ್ತೇನಿಗಳನ್ನ ಈತ ಹತ್ಯೆ ಮಾಡಿದ. ಹೀಗಾಗಿ ಸಿನ್ವರ್ನ ಪ್ಯಾಲೆಸ್ತೇನಿಗಳೇ ಖಾನ್ ಯೂನಿಸ್ನ ಕಟುಕ, ಗಾಜಾದ ಕಟುಕ ಅಂತೆಲ್ಲ ಕರೀತಾರೆ. ಒಂದು ಸಲ ಅಂತೂ ಕೇವಲ ತನ್ನ ಕೆಫಿಯೆ ಅಂದ್ರೆ ತಲೆ ಮೇಲಿರೋ ಸ್ಕಾರ್ಫ್ ನಿಂದಲೇ ಒಬ್ಬ ಪ್ಯಾಲೆಸ್ತೇನಿ ಇನ್ಫಾರ್ಮರ್ನ ಈತ ಹತ್ಯೆ ಮಾಡಿದ. ಮುಂದೆ ಇದೇ ಅಲ್ ಮಜ್ದ್ ಸಂಘಟನೆ ಹಮಸ್ನ ಇಂಟರ್ನಲ್ ಸೆಕ್ಯೂರಿಟಿ ವಿಂಗ್ ಆಯಿತು. 1988ರ ಇದೇ ಕೇಸ್ನಲ್ಲಿ ಇಸ್ರೇಲಿ ಸೈನಿಕರನ್ನ ಕೂಡ ಈತ ಹತ್ಯೆ ಮಾಡಿದ. ಅದಾದ್ಮೇಲೆ ಈತನಿಗೆ 4 ಲೈಫ್ ಟರ್ಮ್ಗಳನ್ನ ವಿಧಿಸಲಾಯಿತು, ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ಬರೋಬ್ಬರಿ 23 ವರ್ಷ ಜೈಲಲ್ಲಿದ್ದ. ಆದರೆ ಜೈಲಲ್ಲಿ ಕೂಡ ಈತ ಸುಮ್ಮನಿರಲಿಲ್ಲ. ಓಪನ್ ಯೂನಿವರ್ಸಿಟಿಯಲ್ಲಿ ಅಪ್ಪಟ ಹಿಬ್ರೂ ಮಾತನಾಡೋದು, ಓದೋದು ಕಲ್ತ್ಬಿಟ್ಟ. ತನ್ನ ಶತ್ರು ಇಸ್ರೇಲ್ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿಬಿಟ್ಟ. ಎಷ್ಟರ ಮಟ್ಟಿಗೆ ಕಟ್ಟರವಾದಿಯಾಗಿದ್ದ ಅಂದರೆ ಈತ ಜೈಲಲ್ಲಿದ್ದಾಗ ಶಿನ್ಬೆಟ್ ಅಧಿಕಾರಿಯೊಬ್ಬರು ಸಿನ್ವರ್ನ ವಿಚಾರಣೆ ನಡೆಸ್ತಾ ಇದ್ದಾಗ, ನೀನು ಮದುವೆ ಆಗೋದಿಲ್ವಾ ಅಂತ ಕೇಳಿದರು. ಆಗ ಸಿನ್ವರ್, ನನಗೆ ಹಮಾಸೇ ನನ್ನ ಹೆಂಡತಿ ಮಕ್ಕಳು ಸರ್ವಸ್ವ ಅಂತ ಹೇಳಿದ. ಆದರೆ ಇಂತಹ ಪಾತಕಿಯನ್ನು 2011ರಲ್ಲಿ ರಿಲೀಸ್ ಮಾಡಬೇಕಾಯಿತು. ಹಮಾಸ್ಗಳು ಗಿಲಾಡ್ ಶಲಿಟ್ ಅನ್ನೋ ಇಸ್ರೇಲಿ ಸೈನಿಕನನ್ನ ಅಪಹರಣ ಮಾಡಿದ್ರು. ಇದರಲ್ಲಿ ಸಿನ್ವರ್ನ ಸಹೋದರ ಕೂಡ ಇದ್ದ ಅಪಹರಣಕಾರರಲ್ಲಿ. ಸೊ ಗಿಲಾಡ್ನ ರಿಲೀಸ್ ಮಾಡಬೇಕು ಅಂದರೆ 1,000 ಪ್ಯಾಲೆಸ್ತೇನಿ ಬಂಧಿತರನ್ನ ರಿಲೀಸ್ ಮಾಡಬೇಕು ಅಂತ ಡಿಮಾಂಡ್ ಇಟ್ರು. ಇಸ್ರೇಲ್ ಸರ್ಕಾರ ತನ್ನ ಸೈನಿಕರ ಪ್ರಾಣ ಉಳಿಸ್ಕೊಳ್ಳೋಕೆ ಈ ಹಸ್ತಾಂತರಕ್ಕೆ ಒಪ್ಕೊಳ್ತು. ಹೊರ ಬಂದಿದ್ದೇ ತಡ ಸಿನ್ವರ್ ಹಮಸ್ ಸಂಘಟನೆಯಲ್ಲಿ ಬೆಳೀತಾ ಹೋದ. ಅಲ್ ಕಸಮ್ ಅನ್ನೋ ಹಮಸ್ನ ಮಿಲಿಟರಿ ಪಡೆಯನ್ನು ಕಟ್ಟಿದ. 2017ರಲ್ಲಿ ಸಿನ್ವರ್ನ ಹಮಸ್ ತನ್ನ ಪೊಲಿಟಿಕಲ್ ವಿಂಗ್ನ ಮುಖ್ಯಸ್ಥನನ್ನಾಗಿ ಆಯ್ಕೆ ಮಾಡಿತು. ಆಗ ಈತ ಇರಾನ್ ಮತ್ತು ಈಜಿಪ್ಟ್ ಜೊತೆಗೆ ಸಖ್ಯ ಬೆಳೆಸಿ ಹಮಸ್ ಸಂಬಂಧವನ್ನು ಅವರೊಟ್ಟಿಗೆ ಚೆನ್ನಾಗಿ ಮಾಡ್ದ. ಇರಾನಿಂದ ಇನ್ನಷ್ಟು ಫಂಡ್ ತರೋಕೆ ಶುರು ಮಾಡ್ದ. 2021ರಲ್ಲಿ ಇಸ್ರೇಲ್ ಈತನ ಮನೆ ಹತ್ರನೇ ದಾಳಿ ಮಾಡಿತ್ತು. ಅದೇ ಜಸ್ಟ್ ಮಿಸ್ ಆಗಿದ್ದ. ಆವಾಗಿಂದ ಇಸ್ರೇಲ್ ಮೇಲೆ ದಾಳಿ ಮಾಡೋಕೆ ಪ್ಲಾನಿಂಗ್ ಶುರು ಮಾಡಿದ್ದ. ಬರೋಬ್ಬರಿ 2 ವರ್ಷ ಪ್ಲಾನ್ ಮಾಡಿ ಅಕ್ಟೋಬರ್ 7ರ ದಾಳಿಯನ್ನ ಈತ ನಡೆಸಿದ್ದ. ಈಗ ಫೈನಲಿ ಈತನನ್ನ ಅತಿ ದೊಡ್ಡ ಟಾರ್ಗೆಟ್ ಅನ್ನ ಇಸ್ರೇಲ್ ಮುಗಿಸುವಲ್ಲಿ ಯಶಸ್ವಿಯಾಗಿದೆ. ಇಸ್ರೇಲ್ ಏನೋ ಹಮಸ್ ಕತೆ ಮುಗಿತು, ಹೊಸ ಆರಂಭ ಅಂತ ಹೇಳಿ ಗಾಜಾದೊಂದಿಗಿನ ಈ ಫೈಟ್ ಮುಗಿದಂಗೆ, ಹಮಸ್ನೊಂದಿಗಿನ ಫೈಟ್ ಮುಗಿದಂಗೆ ಅಂತ ಅನ್ಕೊಂಡಿದೆ. ಆದ್ರೆ ನಿಜಕ್ಕೂ ಇಲ್ಲಿಗೆ ಮುಗಿಯುತ್ತಾ? ಇವರ ಗಾಡ್ ಫಾದರ್ಸ್ ಆಗಿರೋ ಇರಾನ್ ಆಲ್ರೆಡಿ ಇನ್ನೂ ತೀವ್ರ ಪ್ರತಿಕಾರದ ಬೆಂಕಿಯನ್ನು ಕಾರ್ತಾ ಇದೆಯಲ್ಲ. ಸೊ ಮುಂದೇನು ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಅಪ್ಡೇಟ್ಸನ್ನು ನಿಮ್ಮ ಬಳಿ ತಲುಪಿಸುವ ಪ್ರಯತ್ನವನ್ನು ನಾವು ಮಾಡ್ತಾನೆ ಇರ್ತೀವಿ. ನೀವು ಇನ್ನೂ ಕೂಡ mastmagga.com ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲೊಂದು ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.